ನಮಸ್ಕಾರ. ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಲ್ಲಪ್ಪ ಸಲರಗೊಪ್ಪ. ನಾನು ನಿಮಗೆ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ದರ್ಶನ ಮಾಡಿಸ್ತೇನೆ. ಸದ್ಯ ಬಿಜೆಪಿ ಆಡಳಿತದಲ್ಲಿರುವ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ಯಾರ ಪಾಲಾಗುತ್ತೆ, ಮತದಾರರ ಲೆಕ್ಕಾಚಾರವೇನು, ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಅಖಾಡದಲ್ಲಿದ್ರೆ ಯಾರಿಗೆ ಗೆಲುವು ಕಷ್ಟ, ಯಾರಿಗೆ ಗೆಲುವು ಸುಲಭ, ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀವಿ. ಅವಳಿ ನಗರದಲ್ಲಿ ಹೇಗಿದೆ ಎಲೆಕ್ಷನ್ ಅಖಾಡ? ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಯಾವ ಪಕ್ಷ ಬಲಶಾಲಿ? ಸಾಕಷ್ಟು ವಿಶೇಷತೆ ಹೊಂದಿರುವ ಲೋಕಸಭಾ ಕ್ಷೇತ್ರ. ಸಾಹಿತ್ಯ, ಸಂಗೀತ, ಹೋರಾಟ, ಶಿಕ್ಷಣದ ತವರು ಕ್ಷೇತ್ರ ಧಾರವಾಡ. ಧಾರವಾಡ ವಿಶ್ವವಿದ್ಯಾನಿಲಯ, ಕೃಷಿ ವಿಶ್ವವಿದ್ಯಾನಿಲಯ, ಐಐಟಿಗಳಿಂದಾಗಿ ಶಿಕ್ಷಣ ಕಾಶಿ ಎಂಬ ಕಿರೀಟವನ್ನ ಧಾರವಾಡ ಪಡೆದಿದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳು, ಕರ್ನಾಟಕ ಹೈಕೋರ್ಟ್ ಸಂಚಾರಿ ಪೀಠ, ನೈಋತ್ಯ ರೈಲ್ವೆ ವಲಯ, ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನ ತನ್ನ ಒಡಲಲ್ಲಿ ಹೊಂದಿರುವ ಕ್ಷೇತ್ರ ಧಾರವಾಡ. ಏಷ್ಯಾ ಖಂಡದಲ್ಲಿಯೇ ಮಾದರಿಯಾದ ತಾಲೂಕು ನ್ಯಾಯಾಲಯ ಹುಬ್ಬಳ್ಳಿಯಲ್ಲಿದೆ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಗಿಂತ ಮೊದಲು ಧಾರವಾಡ ಉತ್ತರ ಕ್ಷೇತ್ರವೆಂದು ಇದನ್ನ ಕರೆಯಲಾಗ್ತಿತ್ತು. ಧಾರವಾಡ ಜಿಲ್ಲೆಯ 7, ಹಾವೇರಿ ಜಿಲ್ಲೆಯ 1, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿಸಿ ಧಾರವಾಡ ಲೋಕಸಭಾ ಕ್ಷೇತ್ರ ರಚನೆ ಮಾಡಲಾಗಿದೆ. ಇನ್ನು ರಾಜಕೀಯವಾಗಿ 90ರ ದಶಕದ ಮೊದಲಾರ್ಧದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣಕ್ಕೆ ಬಿಜೆಪಿ ನಡೆಸಿದ ಪ್ರಯತ್ನ ಈ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಭದ್ರ ರಾಜಕೀಯ ನೆಲೆ ಒದಗಿಸಿಕೊಟ್ಟಿದೆ. ಪ್ರಸ್ತುತ ಸಹ ಬಿಜೆಪಿಯ ವಶದಲ್ಲಿದೆ ಧಾರವಾಡ ಕ್ಷೇತ್ರ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಬಿಜೆಪಿಯೇ ಗೆಲುವು ಸಾಧಿಸುತ್ತಾ ಬಂದಿದೆ. 1996ರಲ್ಲಿ ಆರಂಭವಾದ ಬಿಜೆಪಿಯ ಗೆಲುವಿನ ಯಾತ್ರೆ 2014ರ ಲೋಕ ಅಖಾಡದವರೆಗೂ ಮುಂದುವರಿಯುತ್ತಲೇ ಬಂದಿದೆ. 1996ರಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಡಾಕ್ಟರ್ ವಿಜಯ ಸಂಕೇಶ್ವರ್ ಸತತ 3 ಬಾರಿ ಗೆಲುವಿನ ನಗೆಬೀರಿದ್ರು. ವಿಜಯ್ ಸಂಕೇಶ್ವರರ ಬಳಿಕ ಲೋಕಸಭಾ ಚುನಾವಣಾ ಕಣಕ್ಕಿಳಿದ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ ಕೂಡ ಸತತ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಸೋಲಿಲ್ಲದ ಸರದಾರರಾಗಿ ಮುಂದುವರೆದಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಕಳೆದ ಬಾರಿ ಸ್ಪರ್ಧಿಸಿದ್ದ ಘಟಾನುಘಟಿ ನಾಯಕರುಗಳೇ ಈ ಬಾರಿಯೂ ಅಖಾಡಕ್ಕೆ ಧುಮುಕುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಅವರು 5,45,395 ಮತಗಳನ್ನು ಪಡೆದು 2ನೇ ಬಾರಿಗೆ ಸಂಸತ್ ಪ್ರವೇಶಿಸಿದ್ರು. ಜೋಶಿ ಅವರ ಎದುರಾಳಿಯಾಗಿದ್ದು ಕಾಂಗ್ರೆಸ್ನ ವಿನಯ್ ಕುಲಕರ್ಣಿ 4,31,738 ಮತಗಳನ್ನು ಪಡೆದು ಅವರು ಸೋಲು ಕಂಡಿದ್ರು. ಇವರೇ ಈ ಬಾರಿಯೂ ಎದುರಾಗ್ತಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 2014ನೇ ಲೋಕಸಭಾ ಚುನಾವಣೆಯ ವಿವರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಟ್ಟು ಮತದಾರರು ಆ ಸಂದರ್ಭದಲ್ಲಿ ಇದ್ದದ್ದು 15,78,175. 2014ರಲ್ಲಿ ಚುನಾವಣೆಯಾದಂತಹ ಮತಗಳು 10,41,226 ಮತಗಳು. 2014ರಲ್ಲಿ ಯಾರು ಗೆದ್ದಿದ್ರು, ಯಾರು ಸೋತಿದ್ರು ಆ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಜೇತ ಅಭ್ಯರ್ಥಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಇಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಹಾಲಿ ಸಂಸದರಿಗೆ ಅವರು 5,45,935 ಮತಗಳನ್ನು ಬಿಜೆಪಿಯ ಸಂಸದ ಪ್ರಹ್ಲಾದ್ ಜೋಶಿ ಪಡ್ಕೊಂಡಿದ್ದಾರೆ. ಇನ್ನು ಪರಾಜಿತ ಅಭ್ಯರ್ಥಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಾರೆ. ಅವರು ಪಡೆದುಕೊಂಡಂತಹ ಮತಗಳು 4,31,738 ಮತಗಳು. ಇನ್ನು JDSನಿಂದ ಸ್ಪರ್ಧೆ ಮಾಡಿದಂತಹ ಹನುಮಂತಪ್ಪ ಮಲ್ಲಪ್ಪ ಇವರು 8,836 ಮತಗಳನ್ನು ಪಡ್ಕೊಂಡಿದ್ದಾರೆ. ಗೆಲುವಿನ ಅಂತರವನ್ನು ಗಮನಿಸೋಣ. ಬಿಜೆಪಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟಿತ್ತು ಅಂತ. 1,14,197 ಮತಗಳಿಂದ ಬಿಜೆಪಿ ಸಂಸದರಾಗಿ ಪ್ರಹ್ಲಾದ್ ಜೋಶಿ ಆಯ್ಕೆ ಆಗುತ್ತಾರೆ. ಈ ಬಾರಿಯೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟ ಕೊಪ್ಪಳ ಈ ಒಂದು ಧಾರವಾಡ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ನೋಡೋಣ ಈ ಬಾರಿಯ ಯಾವ ರೀತಿ ಚುನಾವಣೆ ನಡೆಯುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಕಾಯ್ತಾ ಇದೆ. ಜೋಶಿ ಗೆಲ್ಲಲು ಸಹಕಾರಿಯಾಗಿದ್ದ ಅಂಶಗಳೇನು? 2014ರಲ್ಲಿ ಒಂದ್ ಕಡೆ ಮೋದಿಯ ತೀವ್ರ ಹವಾ ಹಾಗೂ ಬಿಜೆಪಿಯ ಅಬ್ಬರದ ನಡುವೆ ಧಾರವಾಡ ಲೋಕಸಭಾ ಕ್ಷೇತ್ರದ ಬಹುತೇಕ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಮೇಲುಗೈ ಸಾಧಿಸಿದ್ದೇ ಇದಕ್ಕೆ ಸಾಕ್ಷಿ. 2014ರಲ್ಲಿ ವಿಧಾನಸಭಾ ಕ್ಷೇತ್ರವಾರು ಮತಗಳು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದ್ದಾವೆ ನೋಡೋಣ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನವಲಗುಂದ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಪಡೆದಂಥ ಮತಗಳು 55,213. ವಿನಯ್ ಕುಲಕರ್ಣಿಗೆ ಬಂದಂಥ ಮತಗಳು 59,334.
ಕುಂದಗೋಳ ಕ್ಷೇತ್ರದಲ್ಲಿ ಬಂದಂತಹ ಮತಗಳು ಬಿಜೆಪಿಗೆ 58,535 ಆದರೆ ವಿನಯ್ ಕುಲಕರ್ಣಿಗೆ 49,137 ಮತಗಳು ಬಂದಿದ್ದಾವೆ. ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ 74,349 ಮತಗಳು ಪ್ರಹ್ಲಾದ್ ಜೋಶಿ ಪಡ್ಕೊಂಡ್ರೆ ವಿನಯ್ ಕುಲಕರ್ಣಿ 49,760 ಮತಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ 59,900 ಮತಗಳು ಬಿಜೆಪಿಗೆ, 64,038 ಮತಗಳು ಕಾಂಗ್ರೆಸ್ಸಿಗೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ 82,108 ಮತಗಳು ಬಿಜೆಪಿ ಪರವಾಗಿ ಬಂದರೆ 50,026 ಮತಗಳು ಕಾಂಗ್ರೆಸ್ಸಿಗೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ 74,496 ಮತಗಳು ಬಿಜೆಪಿಗೆ ಬಂದರೆ 56,009 ಮತಗಳು ಕಾಂಗ್ರೆಸ್ಸಿಗೆ ಬಂದಿದ್ದಾವೆ. ಹಾಗೆಯೇ ಕಲಘಟಗಿ ಕ್ಷೇತ್ರದಲ್ಲಿ 71,448 ಮತಗಳು ಪ್ರಹ್ಲಾದ್ ಜೋಶಿಗೆ ಬಂದರೆ 45,200 ಮತಗಳು ವಿನಯ್ ಕುಲಕರ್ಣಿಗೆ ಬಂದಿದ್ದಾವೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ 69,805 ಮತಗಳು ಪ್ರಹ್ಲಾದ್ ಜೋಶಿಗೆ ಬಂದರೆ 58,005 ಮತಗಳು ವಿನಯ್ ಕುಲಕರ್ಣಿ ಪರ ಬಂದಿದ್ದಾವೆ. ಈ ಬಾರಿಯೂ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅಖಾಡಕ್ಕಿಳಿದು ರಣಕಹಳೆ ಮೊಳಗಿಸಿಯಾಗಿದೆ. ಈಗಾಗಲೇ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನ ಪ್ರಹ್ಲಾದ್ ಜೋಶಿ ಆರಂಭಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಚುನಾವಣಾ ಕಹಳೆಯನ್ನ ಮೊಳಗಿಸಿದ್ದಾರೆ. ಜೊತೆಗೆ ಇನ್ನು ಕಾಂಗ್ರೆಸ್ನ ಕುಲಕರ್ಣಿಯು ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ಕ್ಷೇತ್ರದಲ್ಲಿ ರಂಗು ಹೆಚ್ಚಾಗುತ್ತಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ವಿಧಾನಸಭಾದಲ್ಲಿ ಯಾವ್ಯಾವ ಪಕ್ಷ ಆಡಳಿತಕ್ಕಿದೆ, ಅಲ್ಲಿಯ ಮತದಾರರ ಒಲವೇನು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಒಂದು ಸಣ್ಣದೊಂದು ಬ್ರೇಕ್ ನಂತರ ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧಾರವಾಡ ಲೋಕಸಭಾ ಕ್ಷೇತ್ರ ಲಿಂಗಾಯತ ಮತದಾರರೇ ಹೆಚ್ಚಿಗೆ ಇರುವ ಕ್ಷೇತ್ರ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 1996ರಿಂದ ಇಲ್ಲಿವರೆಗೂ ಬಿಜೆಪಿಯೇ ಆಡಳಿತದಲ್ಲಿದೆ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಬರುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದರೆ 2 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತದಲ್ಲಿದೆ. ಉತ್ತರ ಕರ್ನಾಟಕದಲ್ಲಿ ಯಾಕೆ ಬಿಜೆಪಿ ಸ್ಟ್ರಾಂಗ್? ಎಷ್ಟು ಬಿಜೆಪಿಯ ಶಾಸಕರು ಇಲ್ಲಿದ್ದಾರೆ? ಉತ್ತರ ಕರ್ನಾಟಕ ಪ್ರಮುಖ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಳೆದ 3 ಅವಧಿಗೆ ಪ್ರಹ್ಲಾದ್ ಜೋಶಿ ಆಯ್ಕೆಯಾಗಿದ್ದಾರೆ. ಜೋಶಿ ಅವರ ವಿರುದ್ಧ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳು ಸತತ 3 ಬಾರಿ ಸೋತು ಸುಣ್ಣವಾಗಿದ್ರು. ಆದರೆ ಈ ಬಾರಿ ಜೋಶಿ ಅವರಿಗೆ ಗೆಲುವು ಅಷ್ಟು ಸುಲಭದ ಮಾತಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರ ಶತಾಯಗತಾಯ ಬಿಜೆಪಿಗೆ ಸೋಲಿನ ರುಚಿ ತೋರಿಸುವ ಲೆಕ್ಕಾಚಾರದಲ್ಲಿದೆ. ಆದ್ರೆ ಅದಕ್ಕೆ ಸವಾಲ್ ಹಾಕ್ತಿರೋದು ಮಾತ್ರ ಬಿಜೆಪಿಯ ಶಾಸಕರ ಬಲ. ಅದ್ಯಾಕೆ, ಅದು ಹೇಗೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಧಾರವಾಡ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಯಾರ್ಯಾರಿದ್ದಾರೆ, ಇದು ಕೂಡ ಟರ್ನಿಂಗ್ ಫ್ಯಾಕ್ಟರ್. ಯಾವ ಶಾಸಕರು ತಮ್ಮ ಹೆಚ್ಚಿನ ಮತದಾರರನ್ನ ಓಲೈಸಬಹುದು, ಮತಗಳನ್ನು ಹಾಕಿಸಬಹುದು ನೋಡೋಣ. ಸೊ ನವಲಗುಂದದಿಂದ ಶಂಕರ್ ಪಾಟೀಲ್ ಇದ್ದಾರೆ, ಬಿಜೆಪಿಯ ಶಾಸಕರು. ಇನ್ನು ಕುಂದಗೋಳದಲ್ಲಿ ಕಾಂಗ್ರೆಸ್ನ ಶಾಸಕ ಸಚಿವ ಶಿವಳ್ಳಿ ಅವರಿದ್ದರು, ಈಗ ಅವರು ದಿವಂಗತರಾಗಿದ್ದಾರೆ. ಸೊ ಕಾಂಗ್ರೆಸ್ನ ಶಾಸಕರು. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಅಮೃತ ದೇಸಾಯಿ ಇದ್ದಾರೆ, ಬಿಜೆಪಿಯ ಶಾಸಕರು. ಇನ್ನು ಕಾಂಗ್ರೆಸ್ನ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಅವರು ಶಾಸಕರಾಗಿದ್ದಾರೆ. ಇನ್ನು ಬಿಜೆಪಿಯ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ, ಅವರು ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇನ್ನು ಬಿಜೆಪಿಯ ಅರವಿಂದ ಬೆಲ್ಲದ ಅವರು ಕೂಡ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು. ಕಲಘಟಗಿಯಲ್ಲಿ ಬಿಜೆಪಿಯ ಸಿಎಂ ನಿಂಬಣ್ಣನವರ ಶಾಸಕರು. ಇನ್ನು ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವರು, ಇವರು ಕೂಡ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರು. ಈ ಬಾರಿ ಕದನ ಕಣದಲ್ಲಿ ಎದುರಾಗ್ತಿರೋರು ಯಾರ್ಯಾರು? ಮತ್ತೆ 2014ರಂತೆಯೇ ನಡೆಯುತ್ತಾ ಲೋಕಸಮರ. ಇನ್ನು ಈ ಬಾರಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗಿಯೇ ನಡೆದಿತ್ತು. ಒಂದ್ ಕಡೆ ಬಿಜೆಪಿಯಲ್ಲಿ ಮತ್ತೊಮ್ಮೆ ಸಂಸದರಾಗಲು ಹೊರಟಿರುವ ಪ್ರಹ್ಲಾದ್ ಜೋಶಿಯೇ ಕದನ ಕಣಕ್ಕೆ ಧುಮುಕೋದು ಪಕ್ಕ ಆಗಿದ್ರೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಅದಾದ್ಮೇಲೆ ಮೈತ್ರಿಯಲ್ಲಿ ಹೋರಾಡಲು ಹೊರಟ ಜೆಡಿಎಸ್ ಮತ್ತು ಕಾಂಗ್ರೆಸ್ ಈ ಕ್ಷೇತ್ರವನ್ನ ಕೈವಶ ಮಾಡಿಕೊಂಡು ಅಭ್ಯರ್ಥಿಯ ಆಯ್ಕೆಗೆ ಕೊನೆಯವರೆಗೂ ಸರ್ಕಸ್ ನಡೆಸಿತು. 2019ರ ಅಧಿಕೃತವಾಗಿ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಈಗಾಗಲೇ ಕಳೆದ ಬಾರಿ ಇದ್ದ ಹಾಗೇನೆ ಸೇಮ್ ಆಸ್ ಇಟ್ ಈಸ್ ಹಾಗೇನೇ ಇದೆ. ಬಿಜೆಪಿಯಿಂದ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ, ಹಾಗೆಯೇ ಕಾಂಗ್ರೆಸ್ನಿಂದ ಅಳೆದು ತೂಗಿ ಕೊನೆ ಗಳಿಗೆಯಲ್ಲಿ ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಇವರಿಬ್ಬರು ಜಿದ್ದಾಜಿದ್ದಿನ ಕಣದಲ್ಲಿದ್ದಾರೆ. ಹೌದು,
ಕಾಂಗ್ರೆಸ್ನಲ್ಲಿ ತೀವ್ರ ಗೊಂದಲಕ್ಕೆ ಕಾರಣವಾಗಿದ್ದ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊನೆಗೂ ಬಗೆಹರಿದಿದೆ. ಪಕ್ಷದ ನಾಯಕ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಕಾಂಗ್ರೆಸ್ ಮಣೆ ಹಾಕಿದ್ದು ತಡರಾತ್ರಿ ಟಿಕೆಟ್ ಪಟ್ಟಿ ಪ್ರಕಟಿಸಿದೆ. ಕ್ಷೇತ್ರದ ಟಿಕೆಟ್ಗಾಗಿ ಶಾಕಿರ್ ಸನದಿ ಹಾಗೂ ಕುಲಕರ್ಣಿ ನಡುವೆ ತೀವ್ರ ಪೈಪೋಟಿ ಇತ್ತು. ಆದರೆ ಹೈಕಮಾಂಡ್ ಕುಲಕರ್ಣಿಗೆ ಟಿಕೆಟ್ ನೀಡಿದೆ. ಆದರೆ ಕೊನೆಗೆ ಇಬ್ರು ಕೂಡ ಮತ್ತೊಮ್ಮೆ ಎದುರಾಗ್ತಿದ್ದು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಪ್ರಬಲ ಆಕಾಂಕ್ಷೆ ಅನ್ನೋಕಿನ ನಮ್ಮ ಪಕ್ಷದ ಅಭ್ಯರ್ಥಿ ಆಗಕ್ಕೆ ಅವ್ರು 100% ಅವರ ಪ್ರಬಲರು. ಈ ಬಾರಿಗೆ 100% ನಾವೆಲ್ಲರೂ ಸೀರಿಯಸ್ ಎಲೆಕ್ಷನ್ ಮಾಡ್ತೇವೆ. ಯಾಕಂದ್ರೆ ಇವತ್ತು ಜನ ಕೂಡ ನಮ್ಮ ಪರ ಅದಾರ. 3 ಎಲೆಕ್ಷನ್ನು ಪ್ರಹ್ಲಾದ್ ಜೋಶಿ ಅವ್ರನ್ನ ನೋಡಿದಂಥ ಟೈಮ್ಲಿ ಸಹಜವಾಗಿ ಒಂದು ಗಾಳಿ ಒಳಗೆ ಆಶೆ ಬಂದಾರೆ. 3 ಸಲನೂ ಒಂದು ಸಲ ವಾಜಪೇಯಿ ಅವ್ರ ಗಾಳಿ ಒಳಗೆ ಆಶೆ ಬಂದಂಥವ್ರು. ಹೋದ ಬಾರಿಗೆ ಯಡಿಯೂರಪ್ಪನವ್ರ ಗಾಳಿ ಇತ್ತು, ಮುಖ್ಯಮಂತ್ರಿ ಇದ್ದರು, ಆ ಟೈಮ್ನಾಗ ಆಶೆ ಬಂದರು. ಹೋದ ಬಾರಿಗೆ 100% ಮೋದಿಯವ್ರ ಗಾಳಿ ಇತ್ತು, ಆ ಗಾಳಿ ಒಳಗೆ ಆರ್ಸಿ ಬಂದಂಥವ್ರು. ಜನಕ್ಕೆ ಈಗ BJP ಏನಂದ್ರು ಅರ್ಥ ಆಗೈತಿ, ಪ್ರಹ್ಲಾದ್ ಜೋಶಿ ಅವ್ರು ಏನಂತ ಕೂಡ ಅರ್ಥ ಆಗೈತಿ. ಈ ಸಲ ಯಾವ ಗಾಳಿನೂ ಅಂಥ ಗಾಳಿ ಅಂತ ನನಗನ್ಸೋ ಮಟ್ಟಿಗೆ ಜನಕ್ಕೆ ಈ ಸಲ ಅರಿವು ಮೂಡೈತಿ. ಜನರಿಗೆ ಕೂಡ ಸತ್ಯತೆ ಗುರುತಾಗೈತಿ. 100% ಅಂಥ ಗಾಳಿ ಈ ಸಲ ನಡೆಯಂಗಿಲ್ಲ ಅಂತೇಳಿ ನಾ ಭಾವಿಸ್ತೇನೆ. ಈಗ ಮೈತ್ರಿ ಸರ್ಕಾರ ಐತಿ. ಮೈತ್ರಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ದವರಾಗಲಿ JDS ಆಗಲಿ ಒಂದು ಕ್ಯಾಂಡಿಡೇಟ್ ಆಕೈತಿ. ಇದೇನು ಮೈತ್ರಿ ಸರ್ಕಾರ ಹೋಗಂಗಿಲ್ಲ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಎರಡೂ ಪಕ್ಷ ಕೂಡ ಒಂದು ಕ್ಯಾಂಡಿಡೇಟ್ ಅವರೆಲ್ಲದಕ್ಕೂ ರೆಡಿ ಇರ್ತಾರೆ. ರೇವಣ್ಣ ಅವರು ಅವ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ ನೀವು. ಅವ್ರ ಊರು ಸುಟ್ಟು ಹನುಮಪ್ಪ ಹೊರಗೆ ಅಂತಾರಲ್ಲ, ಹಂಗೆ ಅವ್ರು ಯಾವುದೂ ಇದಕ್ಕೆ ಸಂಬಂಧ ತಲೆ ಕೆಡಿಸ್ಬೋದಿಲ್ಲ. ಅದಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಇರ್ತಾರೆ. ಯಾರು ನಿಮ್ಮಂಥವ್ರಿಗೆ ಹೇಳ್ತಾರೋ ಹಂಗೈತೆ. ಬಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋರು ದೇವೇಗೌಡರು ಕುಮಾರಸ್ವಾಮಿಯವರು ನಮ್ಮಂಥವ್ರಿಗೆ ಮಾಡ್ತೀವಿ. ಈ ಬಾರಿ ವಿನಯ್ ಕುಲಕರ್ಣಿ ಅವರು ಅಭ್ಯರ್ಥಿ ಆದರೆ ಖಂಡಿತವಾಗಿ ಈ ಭಾಗದಲ್ಲಿ ಯಶಸ್ವಿಯಾಗಿ ಅವರು ವಿಜಯ ಗಳಿಸ್ತಾರ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲರ ಅಭಿಪ್ರಾಯದಂತೆ ಇವತ್ತು ಕಾಂಗ್ರೆಸ್ ಅವರಿಗೆ ಟಿಕೆಟ್ ನೀಡಿದೆ. ಕೇವಲ 20-23 ದಿವಸದಾಗ ಚುನಾವಣೆ ಬರ್ತೈತಿ. 20 ದಿವಸ ಕೇವಲ ನಮ್ಗೆ ಟೈಮ್ ಸಿಗ್ತೈತಿ. ಅಷ್ಟೇ ಆತುರವಾಗಿ ಎಲ್ಲರೂ ಕೂಡ ಈ ಭಾಗದಾಗ ಇವತ್ತು ಎಲ್ಲ ಕಡೆ ಏನು ಮಾತಾಡ್ತಾರೆ ಅಂದ್ರೆ ವಿನಯ್ ಕುಲಕರ್ಣಿ ಅವರು MP ಮಾಡ್ತೀವಿ ಅಂತ ತಿಳ್ಕೊಂಡೇಳಿ ಹಳ್ಳಿಯಿಂದ ಫೋನ್ ಬರ್ತಾವೆ, ಎಲ್ಲ ಊರಿಂದ ಬರ್ತಾವೆ. ಮತ್ತೊಂದು ಕಡೆ ಪ್ರತಿ ಬಾರಿ ಸ್ವತಂತ್ರವಾಗಿ ಚುನಾವಣೆ ಎದುರಿಸುತ್ತಿದ್ದ ಎರಡೂ ಪಕ್ಷಗಳು ಒಂದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಮುಂದಾಗಿದ್ದು ಜೋಶಿ ಅವರಿಗೆ ತಳಮಳವನ್ನುಂಟು ಮಾಡಿದೆ. ಸೋಲಿಲ್ಲದ ಸರದಾರರಾಗಿ ಕಳೆದ 3 ಲೋಕಸಭಾ ಚುನಾವಣೆಯನ್ನ ಪ್ರಹ್ಲಾದ್ ಜೋಶಿ ಗೆದ್ದಿದ್ದಾರೆ. ಆದರೆ ಈ ಬಾರಿಯ ಲೋಕ ಅಖಾಡ ಅಷ್ಟು ಸುಲಭವಾಗಿಲ್ಲ ಅನ್ನೋದು ರಾಜಕೀಯ ಪರಿಣಿತರ ಅಭಿಪ್ರಾಯ. ಆದ್ರೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಜೋಶಿ. 5 ವರ್ಷ 4 ವರ್ಷ ಅವ್ರು ಮಂತ್ರಿ ಇದ್ದಾಗ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿ ನಾನೇನು ಮಾಡಿದ್ದೀನಿ. ನನ್ನ ರಿಪೋರ್ಟ್ ಕಾರ್ಡ್ ಮೋದಿಯವರು ನಮಗೆಲ್ಲ ಒಂದು ಸಂಗತಿ ಹೇಳಿದರು, ನಾನು ರಿಪೋರ್ಟ್ ಕಾರ್ಡ್ ಕೊಡ್ತೇನೆ ದೇಶಕ್ಕೆ, ನೀವೆಲ್ಲರೂ ರಿಪೋರ್ಟ್ ಕಾರ್ಡ್ ಕೊಡಬೇಕು ಅಂತ. ನಾನು ಇಲ್ಲಿ ಬಂದಾಗ ಮೋದಿಯವರಿಗೂ ರಿಪೋರ್ಟ್ ಕಾರ್ಡ್ ಕೊಟ್ಟೆ, ನಮ್ಮ ಜನರಿಗೂ ನಮ್ಮ ಮತದಾರಿಗೂ ನಾನು ರಿಪೋರ್ಟ್ ಕಾರ್ಡ್ ಎಲ್ಲ ಕಡೆ ಮುಟ್ಟಿಸಿದ್ದೇನೆ. ಬಹುತೇಕವಾಗಿ ಎಲ್ಲ ಮನೆಗಳಿಗೆ ನಮ್ಮ ಎಷ್ಟು ಹೌಸ್ ಹೋಲ್ಡ್ಸ್ ಅವ, ಕುಟುಂಬಗಳವ, ಆ ಕುಟುಂಬಕ್ಕೆ ನಾನು ಏನು ಇಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋದನ್ನು ನಾನು ಬರೆದು ಕೊಟ್ಟಿದ್ದೇನೆ. ಅದನ್ನು ಜನ ತೀರ್ಮಾನ ಮಾಡಲಿ. ಈ ಪೆಟ್ರೋಲಿಯಂ ಹಾಗೂ ಗ್ಯಾಸಿನ ಅಧ್ಯಕ್ಷರಾಗಿ ರಾಷ್ಟ್ರ ಮಂಡಳಿ ಅಧ್ಯಕ್ಷರಾದ ಕೂಡಲೇ ಅದರಿಂದ ಸಾಕಷ್ಟು ಪ್ರಾಥಮಿಕ ಶಾಲೆಗಳು ಗ್ರಾಮಾಂತರ ಭಾಗದಲ್ಲಿ ಡಿಜಿಟಲ್ ಇಂಡಿಯಾ ಇದರ ರೂಪದಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಒಂದು ಡಿಜಿಟಲ್ ವಿದ್ಯಾಭ್ಯಾಸ ಬೋರ್ಡ್ಗಳನ್ನು ಕೊಡುವಂಥ ವ್ಯವಸ್ಥೆ ಹಾಗೂ ಕುಂಡ್ರಲಿಕ್ಕೆ ಅವರಿಗೆ ಡೆಸ್ಕ್ಗಳನ್ನು ಕೊಡಿಸುವಂಥ ವ್ಯವಸ್ಥೆ ಸಣ್ಣ ಒಂದು ಗ್ರಾಮಾಂತರ ಮಟ್ಟದಿಂದ ಆರಂಭ ಮಾಡಿ ನಗರ ಮಟ್ಟದಾಗೂ ಎಲ್ಲ ಬಡ ಜನರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲಿ ಧಾರವಾಡ ಸಹ ಒಂದು. ಅಲ್ಲದೆ ಹ್ಯಾಟ್ರಿಕ್ ಬಾರಿಸಿ ಪ್ರಹ್ಲಾದ್ ಜೋಶಿ ಎಲ್ಲರ ಗಮನ ಸೆಳೆದಿದ್ರು. ಕಳೆದ ಬಾರಿ ಜೋಶಿ ಸೋಲಿಸಲು ಕಾಂಗ್ರೆಸ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಅಖಾಡಕ್ಕೆ ಇಳಿಸಿತ್ತು. ಆದರೆ ಅದು ವಿಫಲವಾಗಿತ್ತು. ಈ ಬಾರಿ ಇದು ಮತ್ತೊಮ್ಮೆ ರಿಪೀಟ್ ಆಗ್ತಿದ್ದು ಜೋಶಿ ವಿರುದ್ಧದ ಅಸಮಾಧಾನದ ಮಾತುಗಳು ಜೊತೆಗೆ ಒಗ್ಗಟ್ಟಿನ ದೋಸ್ತಿಗಳ ಹೋರಾಟ. ಇದರ ಫಲಿತಾಂಶ ಏನು ಬರುತ್ತೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಈ ಒಂದು ಕ್ಷೇತ್ರದಲ್ಲಿ ಮತದಾರರ ಅಭಿಪ್ರಾಯವೇನು? ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಇನ್ನೂ ಏನು ಕೊಡುಗೆ ಕೊಡಬೇಕಾಗಿತ್ತು ನೋಡೋಣ ಸಣ್ಣದೊಂದು ಬ್ರೇಕ್ ನಂತರ ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧಾರವಾಡ ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ 3 ಸಲ ಲೋಕಸಭಾ ಅಭ್ಯರ್ಥಿಯಾಗಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಕ್ಷೇತ್ರಕ್ಕೆ ಅವರ ಮಾಡಿದ್ದ ಅಭಿವೃದ್ಧಿ ಆದ್ರೆ ಏನು, ಇನ್ನೂ ಕ್ಷೇತ್ರಕ್ಕೆ ಅವರು ಏನು ಅಭಿವೃದ್ಧಿ ಮಾಡಬೇಕಾಗಿತ್ತು, ಈ ಬಾರಿ ಮತದಾರರ ಲೆಕ್ಕಾಚಾರವೇನು ಗೊತ್ತಾ? ಮತ್ತೊಮ್ಮೆ ಸಂಸದರಾಗಲು ಇರೋ ಸವಾಲೇನು? ವಿನಯ್ ಕುಲಕರ್ಣಿಗೆ ಸಹಾಯ ಆಗೋ ಅಂಶವೇನು?
ಹಾಲಿ ಸಂಸದರ ಬಗ್ಗೆ ಮತದಾರರ ಮಾತುಗಳೇನು? ಸಂಸದ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಿಂದ ಸ್ಮಾರ್ಟ್ ಸಿಟಿ, ಐಐಟಿ ಮತ್ತು ಏಮ್ಸ್ ಹುಬ್ಬಳ್ಳಿ ಧಾರವಾಡಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಸಿಆರ್ಎಫ್ ಅನುದಾನ ತಂದು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳು ಹಾಗೂ ನಗರ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ಮೇಲ್ದರ್ಜೆಗೆ ಏರಿಸಲು ವಿಶೇಷ ಅನುದಾನ, ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಮತ್ತು ವರ್ಕ್ಶಾಪ್ ಆಧುನೀಕರಣ ಹಾಗೂ ಗುಡ್ ಶೆಡ್ ನಿರ್ಮಾಣ, 50 ಹಾಸಿಗೆಗಳ ರಾಜ್ಯ ಕಾರ್ಮಿಕ ವಿಮಾ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲು ಶ್ರಮಿಸಿದ್ದಾರೆ. ಕ್ಲೀನ್ ಇಮೇಜ್ ಮತ್ತು ಸುಲಭ ಲಭ್ಯತೆಯ ಕಾರಣ ಜನರಲ್ಲಿ ಉತ್ತಮ ಅಭಿಪ್ರಾಯವಿದೆ. ಜನರ ಜೊತೆ ಇರುವಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಜೊತೆನೂ ಸಹ ಇವತ್ತು ಅವರು ಕೆಲಸ ಮಾಡುವಂತಹ ರೀತಿಯಲ್ಲಿ ಅವರು ಒಂದು ಒಳ್ಳೆ ಲೀಡರ್ ಆಗಿ ಬೆಳೆದಿದ್ದಾರೆ. ಅವರು 3 ಸಲ ಹ್ಯಾಟ್ರಿಕ್ ಮಾಡುವಂತಹ ಲೀಡರ್ ಆಗಿದ್ದು, ಈ 4ನೇ ಬಾರಿನೂ ನಮ್ಮ ಹಿಂದಿನ ಸಂಸದರು ಸತತವಾಗಿ 4 ಸಲ ಬಂದಿದ್ರು. ಅದರ ಇವರು ಸಹ ಸತತವಾಗಿ 4 ಸಲ ಗೆಲ್ಲುವ ಮೂಲಕ ಒಂದು ಇತಿಹಾಸವನ್ನು ನಿರ್ಮಿಸುವಂಥ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಪ್ರತರಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಟಿಕೆಟ್ ಫಿಕ್ಸ್, ಗೆಲ್ಲುವುದು ಖಂಡಿತ ಖಚಿತ. ಇದರಲ್ಲಿ ಯಾವುದೂ ಸಂಶಯ ಇಲ್ಲ. ಅಭಿವೃದ್ಧಿಯ ಹರಿಕಾರ, ಇದರಿಂದ ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಬುದ್ಧಿವಂತರಿದ್ದಾರೆ. ಯಾವುದಕ್ಕೂ ಕಾಂಗ್ರೆಸ್ JDSಕ್ಕೆ ತಲೆ ಬಾಗೋದಿಲ್ಲ. ಅವರ ಸುಳ್ಳತನ ಹೇಳೋದಕ್ಕೂ ಯಾವುದು ನಂಬೋದಿಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಗೌರವಾನ್ವಿತ ಸದಸ್ಯರು ಯಾವತ್ತೂ ನಮ್ಮ ಸಂಸದರನ್ನು ನಾವು ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ಅವರು ಕೇಂದ್ರದಿಂದ ತಂದಂಥ ಯೋಜನೆಗಳು, ಸ್ವಚ್ಛ ಭಾರತದ ಅಡಿಯಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಸಂಸದದಲ್ಲಿ ಎಲ್ಲ ನಮ್ಮ ಕೇಂದ್ರದ ಮಂತ್ರಿಗಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಈ ನಮ್ಮ ಪ್ರದೇಶದ ಒಂದು ಕಾರ್ಯಾಭಿವೃದ್ಧಿಗಾಗಿ ಅವರು ಯಾವತ್ತೂ ಕೆಲಸಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ನೀಡಿದ್ದ ಹಲವು ಭರವಸೆಗಳು ಅಪೂರ್ಣವಾಗಿವೆ. ಇನ್ನು ಕೆಲವು ಭರವಸೆಗಳು ಚಾಲ್ತಿಯಲ್ಲಿವೆ. ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಬೇಕು. ಮಹದಾಯಿಯಿಂದ ಮಲಪ್ರಭೆಗೆ ನೀರು ಹರಿಸಬೇಕು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಮಹದಾಯಿಯಿಂದ ಕುಡಿಯುವ ನೀರು ಪೂರೈಕೆಯಾಗಬೇಕು ಅನ್ನೋ ಬೇಡಿಕೆಗಳು ಇದುವರೆಗೂ ಈಡೇರಿಲ್ಲ. ಉದ್ಯೋಗ ಸೃಷ್ಟಿಯಲ್ಲಿ ವಿಫಲರಾಗಿದ್ದಾರೆ. ವಿದ್ಯಾವಂತ ಯುವಕರು ಕೆಲಸ ಅರಸಿ ಹೊರ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಸಿಆರ್ಎಫ್ ಅಡಿಯಲ್ಲಿ ಸಾವಿರಾರು ಕೋಟಿ ಅನುದಾನ ಬಂದರೂ ಕಾಮಗಾರಿಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆ ಕುಂಟುತ್ತಾ ಸಾಗಿದೆ. ಸಂಸದರ ಆದರ್ಶ ಕ್ರಮ ನಿರೀಕ್ಷಿತ ಅಭಿವೃದ್ಧಿ ಕಂಡಿಲ್ಲ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕಿದೆ. ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಸಿಗಬೇಕಿದೆ. ಕಬ್ಬಿನ ಬೆಲೆ, ಹೀಗೆ ಹಲವು ಸಮಸ್ಯೆಗಳು ಹಾಗೇ ಇವೆ. ಧಾರವಾಡ ಕ್ಷೇತ್ರದಲ್ಲಿ ಹೇಗಿದೆ ಜಾತಿ ಲೆಕ್ಕಾಚಾರ? ಇಲ್ಲಿ ಯಾವ ಸಮುದಾಯ ಬಲಿಷ್ಠ? ಅವರು ಯಾರ ಪರ? ಇನ್ನು ಕ್ಷೇತ್ರದ ಮತದಾರರ ವಿಚಾರಕ್ಕೆ ಬಂದ್ರೆ ಎಲ್ಲಾ ಕಡೆಯಂತೆ ಇಲ್ಲಿಯೂ ಜಾತಿ ಲೆಕ್ಕಾಚಾರವು ಜೋರಾಗೇ ಇದೆ. ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ನೋಡಿದ್ರೆ ವೀರಶೈವ ಲಿಂಗಾಯತ ಸಮುದಾಯವೇ ಇಲ್ಲಿ ಬಹುಸಂಖ್ಯಾತರು. ನಂತರದ ಸ್ಥಾನದಲ್ಲಿ ಮುಸ್ಲಿಮರಿದ್ದಾರೆ. ಬಳಿಕ ದಲಿತರು, ಕುರುಬರು, ಮರಾಠರು, ಬ್ರಾಹ್ಮಣರು, ಕ್ರಿಶ್ಚಿಯನ್ನರು ಬರ್ತಾರೆ. ಆದಾಗ್ಯೂ ಈ ಕ್ಷೇತ್ರದಲ್ಲಿ ವಿಜಯ ಸಂಕೇಶ್ವರ ಮತ್ತು ಪ್ರಹ್ಲಾದ್ ಜೋಶಿ ವಿರುದ್ಧ ಹೆಚ್ಚು ಸಲ ಸೋತಿದ್ದು ಕಾಂಗ್ರೆಸ್ಸಿನ ಲಿಂಗಾಯತ ಅಭ್ಯರ್ಥಿಗಳೇ. ಹಾಗಾಗಿ ಈ ಬಾರಿ ಮುಸ್ಲಿಂ ಸೇರಿದಂತೆ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿರೋ ಕಾಂಗ್ರೆಸ್ ತನ್ನ ಲೆಕ್ಕಾಚಾರ ಬದಲಾಯಿಸಿದೆ. 2019 ಲೋಕಸಭಾ ಕ್ಷೇತ್ರದ ಅಂಕಿಅಂಶಗಳನ್ನು ನೋಡೋಣ, ಯಾವ ರೀತಿ ಇದೆ ಅನ್ನುವಂಥದ್ದು. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೂ ಕೂಡ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಇದೆ, ಒಳಪಡ್ತವೆ. ಸೊ ಇಲ್ಲಿ ಪುರುಷ ಮತದಾರರ ಸಂಖ್ಯೆ 8,58,370, ಮಹಿಳಾ ಮತದಾರರ ಸಂಖ್ಯೆ 8,29,697, ಒಟ್ಟು ಮತದಾರರು 16,88,067. ಜಾತಿವಾರು ಮತಗಳನ್ನು ನೋಡೋಣ. ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರ್ಯಾರ ಸಮುದಾಯದ ಮತಗಳು ಎಷ್ಟೆಷ್ಟಿದ್ದಾವೆ ಅನ್ನುವಂಥದ್ದು. ಲಿಂಗಾಯತ ಸಮುದಾಯದ 5,75,000 ಮತಗಳಿದ್ದಾವೆ. ಪರಿಶಿಷ್ಟ ಜಾತಿ ಸಮುದಾಯದ 1,84,000 ಮತಗಳು. ಪರಿಶಿಷ್ಟ ಪಂಗಡದ 72,000 ಮತಗಳಿದ್ದಾವೆ. ಮುಸ್ಲಿಂ ಸಮುದಾಯದ 2,55,000. ಕ್ರೈಸ್ತ ಸಮುದಾಯದ 42,000 ಮತಗಳಿದ್ದಾವೆ. ಹಾಗೆಯೇ ಕುರುಬ ಸಮುದಾಯದ 1,68,000 ಮತಗಳು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿದ್ದಾವೆ. ಇನ್ನು ಮರಾಠ ಸಮುದಾಯದ 1,22,000 ಮತದಾರರಿದ್ದಾರೆ. ಬ್ರಾಹ್ಮಣ ಸಮುದಾಯದ 96,000 ಮತಗಳಿದ್ದಾವೆ. ಜೈನ ಸಮುದಾಯದ 13,000, ಒಕ್ಕಲಿಗ ಸಮುದಾಯದ 8,000 ಮತಗಳು ಈ ಲೋಕಸಭಾ ವ್ಯಾಪ್ತಿಯಲ್ಲಿದ್ದಾವೆ. ಇನ್ನು ಈಡಿಗ ಸಮುದಾಯದ ಸುಮಾರು 12,000 ಮತಗಳು ಈ ಲೋಕಸಭಾ ಕ್ಷೇತ್ರದಲ್ಲಿವೆ. ಇವರೆಲ್ಲರೂ ಕೂಡ ಗೆಲುವಿನ ಅಭ್ಯರ್ಥಿಗೆ ನಿರ್ಣಾಯಕರಾಗ್ತಾರೆ. ಒಟ್ಟಾರೆ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ ಈಗಾಗಲೇ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧಿಸಿದ್ದಾರೆ. ಪಕ್ಷದಲ್ಲಿ ಇವರಿಗೆ ಪೈಪೋಟಿ ನೀಡುವ ಸಮರ್ಥರು ಇಲ್ಲದ ಕಾರಣ ಈ ಸಲವೂ ಜೋಶಿ ಅವರಿಗೆ ಟಿಕೆಟ್ ನೀಡಲಾಗಿದೆ.
ಆದರೆ ಕಾಂಗ್ರೆಸ್ ಕೂಡ ಸಾಕಷ್ಟು ಅಳೆದು ತೂಗಿ ಕೊನೆಗೆ ಕಳೆದ ಬಾರಿಯೂ ಸವಾಲೊಡ್ಡಿದ್ದ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ನೀಡಿದ್ದು ಈ ಬಾರಿ ಗೆಲ್ಲುವ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಅದಕ್ಕೆ ಉತ್ತರ ಸಿಗೋದು ಮೇ 23ಕ್ಕೆ. ಈ ಕ್ಷೇತ್ರದಿಂದ ಮತ್ತೊಮ್ಮೆ ಸಂಸದರಾಗಲು ಪ್ರಹ್ಲಾದ್ ಜೋಶಿ ಕನಸು ಕಾಣ್ತಿದ್ದಾರೆ. 2014ರಲ್ಲಿ ಸ್ಪರ್ಧೆ ಮಾಡಿದ್ದ ವಿನಯ್ ಕುಲಕರ್ಣಿ ಈಗ ಮತ್ತೆ ಪ್ರಹ್ಲಾದ್ ಜೋಶಿಗೆ ಎದುರಾಳಿಯಾಗಿದ್ದಾರೆ. ಈ ಬಾರಿ ಕ್ಷೇತ್ರ ಮತದಾರರು ಯಾರನ್ನ ಕೈ ಹಿಡಿತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.